ಅನುದಾನ ಕೊಡುವಂತ ಕೇಂದ್ರ ಸರ್ಕಾರಕ್ಕೆ ಹಾಗೂ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾದಂತ ರಾಜ್ಯ ಸರ್ಕಾರಕ್ಕೆ ಈ ಅಂಗನವಾಡಿಗಳ ಬಗ್ಗೆ ಕಾಳಜಿ ಇಲ್ಲ ಬಿಡಿ. ಆದರೆ ಸ್ಥಳೀಯರಾಗಿರುವಂತ ನಮಗೆ ಈ ಅಂಗನವಾಡಿಯನ್ನು ಉಳಿಸಿ ಬೆಳೆಸುವಂತ ಜವಾಬ್ದಾರಿ ಇಲ್ವಾ? ಖಂಡಿತ ಇದೆ. ಆದರೆ ನಾವೆಲ್ಲೋ ಆ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಎಡವುತ್ತಿದ್ದೀವಿ ಅನಿಸ್ತಾ ಇದೆ. ಮಕ್ಕಳ ಹಸಿವು ಹಾಗೂ ಅಪೌಷ್ಟಿಕತೆ ನಿವಾರಿಸಲು ಕೇಂದ್ರ ಸರ್ಕಾರ 1975ರಲ್ಲಿ ಅಂಗನವಾಡಿ ಸ್ಥಾಪಿಸಿತು. ಆದರೆ ಈ ಯೋಜನೆ ಆರಂಭ ಆಗಿ 35 ವರ್ಷ ಕಳೆದರೂ ಈ ಯೋಜನೆ ಇನ್ನೂ ತನ್ನ ಗುರಿ ಮುಟ್ಟಿಲ್ಲ. ಇದರ ಜವಾಬ್ದಾರಿಯನ್ನ ಈ ಸಮಾಜದ ಪ್ರತಿ ನಾಗರಿಕನೂ ಹೊರಬೇಕು. ಖಂಡಿತ ಒಂದು ಜವಾಬ್ದಾರಿಯನ್ನ ತೆಗೆದುಕೋಬೇಕು. ಯಾಕೆಂದ್ರೆ ಸರ್ಕಾರದ ಯೋಜನೆಗಳು ನಿಜವಾಗ್ಲೂ ಬರ್ತಾ ಇದಾವ, ಅವರು ಪ್ರಶ್ನೆ ಮಾಡೋಂಗಿರಬೇಕು. ಹೌದು, ಅಂಗನವಾಡಿ ಸಮುದಾಯ ಆಧಾರಿತ ಯೋಜನೆ. ಅಂಗನವಾಡಿಯ ನಿರ್ವಹಣೆಗೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತೆ. ಆದರೆ ಕಟ್ಟಡಕ್ಕೆ ಬೇಕಾದ ಜಾಗ ಮತ್ತು ಇತರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳು ಈಡೇರಿಸಬೇಕು. ದುರಂತ ಅಂದ್ರೆ ನಮ್ಮ ಕೆಲ ನಾಗರಿಕರಿಗೆ ಅಂಗನವಾಡಿ ಎಲ್ಲಿದೆ ಅನ್ನೋದೇ ಗೊತ್ತಿರಲ್ಲ. ಇನ್ನು ನಮ್ಮ ಪಾಲಿಕೆ ಸದಸ್ಯರು, ಶಾಸಕರು ಹಾಗೂ ಸಂಸದರ ಅಭಿವೃದ್ಧಿ ಪಟ್ಟಿಯಲ್ಲಿ ಅಂಗನವಾಡಿಗೆ ಕೊನೆ ಸ್ಥಾನ. ಯಾಕಂದ್ರೆ ಮಕ್ಕಳು ಇವರಿಗೆ ಓಟು ಹಾಕಲ್ಲ ನೋಡಿ. ಈ ಮಕ್ಕಳಿಂದ ಲಾಭ ಏನಾದರೂ ಇದ್ದಿದ್ರೆ ಒಂದಿಷ್ಟು ಅನುದಾನ ಕೊಡ್ತಿದ್ರೋ ಏನೋ. ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ನವರು ಮಕ್ಕಳು ಶೋಷಣೆ ಆಗ್ತಾರಾ ಅಂತ ಪ್ರಶ್ನಿಸ್ತಾ ಇದ್ರಂತೆ. ಸೊ ನಾವು ಮಕ್ಕಳು ವೋಟಿಂಗ್ ಪ್ರಜೆ ಅಲ್ಲ ಅಂದ್ಬಿಟ್ಟು ಅವರಷ್ಟು ನೆಗ್ಲೆಕ್ಟ್ ಆಗೋದು ಮತ್ತು ಯಾವ ಗುಂಪು ಅಲ್ಲ. ಸೊ ಮಕ್ಕಳಿಗೆ ವಾಯ್ಸ್ ಇಲ್ಲ, ಅವರು ಶೋಷಣೆ ಆಗೋದು ಮೊದಲು ಮಕ್ಕಳಿಗೆ. ನಮ್ಮ ಸರ್ಕಾರ ಮಠಮಾನ್ಯಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತೆ. ಆದರೆ ಬಡ ಮಕ್ಕಳ ಗುಡಿಯಾಗಿರುವ ಅಂಗನವಾಡಿಗಳಿಗೆ ಕೊಡಲು ಮಾತ್ರ ನಮ್ಮಲ್ಲಿ ಕಾಸಿಲ್ಲ. ರಾಜ್ಯ ಸರ್ಕಾರಗಳು ಕೂಡ ಸಮಾನವಾದಂಥ ಜವಾಬ್ದಾರಿಯನ್ನ ತೆಗೆದುಕೋಬೇಕು. ರಾಜ್ಯ ಸರ್ಕಾರಗಳು ಕೂಡ ಯಾವಾಗಲೂ ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ನನಗೆ ಎಷ್ಟು ಸಹಾಯ ಬರಬೇಕು ಅಂತ ನೋಡಬೇಕೇ ಹೊರತು, ನೀನು ಕೊಡದೇ ಇದ್ರೆ ನಾನು ಜವಾಬ್ದಾರಿಯನ್ನೇ ನಿರ್ವಹಿಸಿಲ್ಲ ಅಂತಕ್ಕಂಥದ್ದು ನೀವು ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ತಂತ್ರ ಆಗುತ್ತೆ. ಇನ್ನು ಅಧಿಕಾರಿಗಳ ಗಮನಕ್ಕೆ ಇಲ್ಲಿನ ಸಮಸ್ಯೆಗಳನ್ನು ತಂದ್ರೆ ಸಮಸ್ಯೆ ನಿವಾರಣೆಗೆ ನಮ್ಮಲ್ಲೇ ಪರಿಹಾರ ಕೇಳ್ತಾರೆ. ಸರಿ ಅಲ್ಲ, ಬಟ್ ಬೇರೆ ಜಾಗ ಇಲ್ವಲ್ಲ, ಕೊಡಿಸಿ ನೀವೆಲ್ಲ ಇಷ್ಟೆಲ್ಲ ಹೇಳ್ತಿರಲ್ವಾ, ಒಂದು ಪಬ್ಲಿಕ್ ಹತ್ರ ಹೋಗಿ ಮನೇನೋ ಪುಕ್ಕಟೆ ಕೊಡಿಸಿ ನೋಡೋಣ. ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಅಂತ ಏನಿದೆ. ಇಡೀ ವಿಶ್ವದಲ್ಲೇ ಭಾರತ ಅಪೌಷ್ಟಿಕತೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಲ್ಲಿ ಲಕ್ಷಾಂತರ ಮಕ್ಕಳು ಬರೀ ಅಪೌಷ್ಟಿಕತೆಯಿಂದ ಸಾವನ್ನಪ್ಪುತ್ತಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಅಪೌಷ್ಟಿಕತೆ ಅಪಾಯಕಾರಿ ಮಟ್ಟದಲ್ಲಿದೆ. ಹಾಗಾಗಿ ಅನುದಾನದ ಪೂರೈಕೆ ಹಾಗೂ ಅದರ ಸದ್ಬಳಕೆಗೆ ಹೆಚ್ಚು ಒತ್ತು ಕೊಡಬೇಕು. ನೋಡಿದ್ರಾ ಮುಖ್ಯಮಂತ್ರಿಗಳೇ, ನೋಡಿದ್ರಾ ಸಚಿವರೇ, ಇದು ನಮ್ಮ ಅಂಗನವಾಡಿಯಲ್ಲಿ ಓದ್ತಿರುವಂಥ ಮಕ್ಕಳ ಪರಿಸ್ಥಿತಿ. ಇದು ನಮ್ಮ ಮಕ್ಕಳಿಗೆ ಸಿಗ್ತಿರುವಂಥ ಪೌಷ್ಟಿಕಾಂಶ. ಇದು ನಮ್ಮ ಮಕ್ಕಳು ಓದ್ತಿರುವಂಥ ವಾತಾವರಣ. ಇದು ನಾವು ನಮ್ಮ ಭವ್ಯ ಭಾರತದ ಭವಿಷ್ಯವನ್ನು ರೂಪಿಸ್ತಿರುವಂಥ ರೀತಿ. ಇನ್ನು ಮುಂದೆ ಆದರೂ ನೀವು ಇವೆಲ್ಲ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಈ ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದ ಯೋಜನೆಯನ್ನು ರೂಪಿಸಿ. ಇದು ನಮ್ಮೆಲ್ಲರ ಕಳಕಳಿಯ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.